ಸಂಸದೀಯ ಸೇನಾನಿ ವಿಶೇಷ ಕಾರ್ಯಕ್ರಮ ಸ್ವಾಗತ. ನಾನು ಲಕ್ಷ್ಮಣ್ ಹುಗಾರ್. ಸಂಸದೀಯ ಸೇನಾನಿ ಅಂತಂದರೆ ಇಡೀ ಸಂಸತ್ತಿಗೆ, ವಿಧಾನಸಭೆಗೆ, ವಿಧಾನ ಪರಿಷತ್ತಿಗೆ ನೂರಾರು ಜನ ಇರೋದಿಲ್ಲ. ಕೇವಲ ಒಬ್ಬರು, ಇಬ್ಬರು, ಮೂರು, ನಾಲ್ಕು ಇರ್ತಾರೆ. ಅಂಥ ಸೇನಾನಿಗಳಲ್ಲಿ MC ನಾಣಯ್ಯ ಒಬ್ಬರು. ಮೇರಿಯಂಡ ಚೆಂಗಪ್ಪ ನಾಣಯ್ಯ. ನಿಮ್ಮ ಬಹುತೇಕ MC ಅಂತಂದರೆ ಗೊತ್ತಿರಲಿಕ್ಕಿಲ್ಲ. ಅವರು ಇವತ್ತು ನಿವೃತ್ತಿ ಆಗಿದ್ದಾರೆ. ಅಂದರೆ ನಿವೃತ್ತಿ ಅಂತಂದರೆ ವಿಧಾನ ಪರಿಷತ್ತಿಗೆ, ರಾಜಕಾರಣಕ್ಕೆಲ್ಲ. ಸೊ ಸ್ವತಃ ನಮ್ಮ ಜೊತೆಗೆ MC ನಾಣಯ್ಯ ಇದ್ದಾರೆ. ನಾಣಯ್ಯವರೇ, ಕಾರ್ಯಕ್ರಮ ಸ್ವಾಗತ. ಸೊ ನೀವೆಲ್ಲಿ ಹೋಗ್ತೀರಿ ಅಂತ? ಎಲ್ಲಿಗೆ ಹೋಗ್ತೀರಿ? ರಾಜಕಾರಣದಲ್ಲಿ ಎಲ್ಲಿಗೆ ಹೋಗ್ತೀರಿ ಅಂತ ಕೇಳಿದ್ರೆ, ರಾಜಕಾರಣ ನನಗೆ ವೃತ್ತಿ ಅಲ್ಲ. ನಾನು ರಾಜಕಾರಣವನ್ನು ಯಾವಾಗಲೂ ವೃತ್ತಿ ಅಂತ ನಾನು ಭಾವಿಸಿಲ್ಲ. ಆದ್ದರಿಂದ ಎಲ್ಲಿವರೆಗೆ ಶಕ್ತಿ ಇದೆ, ಎಲ್ಲಿವರೆಗೆ ಆರೋಗ್ಯ ಇದೆ, ಸದನದ ಹೊರಗಡೆ ಇರ್ತೀನಿ. ಸದನದ ಹೊರಗಡೆ ಒಳಗಡೆ ಹೋಗ್ಲಿಕ್ಕಿರ್ತಕ್ಕಂಥ ಒಂದು ಅವಕಾಶ ನನಗಿಲ್ಲ. 30 ವರ್ಷ ಆ ಕೆಲಸವನ್ನು ಮಾಡಿದ್ದೀನಿ. ಬಹುಶಃ ಜನರ ವಿಶ್ವಾಸವನ್ನು ಗಳಿಸುವಲ್ಲಿ ನಾನು ಯಶಸ್ವಿ ಆಗಿದ್ದೀನಿ ಅಂತ ನಾನು ಭಾವಿಸ್ತೀನಿ. ತಾವು ವಿಧಾನ ಪರಿಷತ್ನಲ್ಲಿ ನಿವೃತ್ತಿ ಆಗುವ ಸಂದರ್ಭ ಮಾಡಿದಂಥ ಭಾಷಣ, ನಾವಿಲ್ಲಿ ಹೊರಗೆ ಹೋಗ್ತಾ ಇದೀವಿ ಅಂತ ಹೇಳಿದ್ರೆ, ಹೊರಗೆ ಅಂತಂದರೆ ವಿಧಾನ ಪರಿಷತ್ತಲ್ಲಿ ಇರೋದಿಲ್ಲ. ಹಾಗಾದರೆ ಎಲ್ಲಿಗೆ ಹೋಗ್ತೀರಿ, ಏನು ಮಾಡ್ತೀರಿ? ಸದನದ ಹೊರಗಡೆ ಯಾವ ಕೆಲಸವನ್ನು ಇಷ್ಟು ವರ್ಷಗಳಿಂದ ಮಾಡ್ಕೊಂಡು ಬಂದಿದ್ದೀನಿ, ಅದನ್ನು ಆತ್ಮವಿಶ್ವಾಸದಿಂದ ಯಾರಿಗೂ ತಲೆಬಾಗದೆ ಅದನ್ನು ಮುಂದುವರ್ಸ್ಕೊಂಡು ಖಂಡಿತ ಹೋಗ್ತೀನಿ. ಇಲ್ಲಿವರೆಗೆ ನಾನು ಮಾಡಿರ್ತಕ್ಕಂಥ ಕೆಲಸದಲ್ಲಿ ರಾಜಕಾರಣದಲ್ಲಿರ್ತಕ್ಕಂಥ ಹುಳುಕು, ರಾಜಕಾರಣದಲ್ಲಿರ್ತಕ್ಕಂಥ ವಿಚಾರಗಳು, ರಾಜಕಾರಣದಲ್ಲಿರ್ತಕ್ಕಂಥ ಭ್ರಷ್ಟಾಚಾರ ಮತ್ತು ಅದರ ಜೊತೆಯಲ್ಲಿ ರಾಜಕಾರಣದ ವ್ಯವಸ್ಥೆ ಇವತ್ತು ಹಾಳಾಗ್ತಾ ಇರ್ತಕ್ಕಂಥದ್ದನ್ನು ಕೂಡ 30 ವರ್ಷಗಳಿಂದ ನೋಡ್ಕೊಂಡು ಬಂದಾಗ, ಅಂದು ಮತ್ತು ಇಂದು ಅಂತ ಹೇಳಿದಾಗ ನಾನು ನೆನಪು ಮಾಡ್ಕೊಂಡು ಹೋದಾಗ, ಇಂದು ರಾಜಕಾರಣ ಭಾಳಷ್ಟು ಬದಲಾವಣೆ ಆಗಿರ್ತಕ್ಕಂಥದ್ದು. ಮತ್ತು ಪ್ರಜಾತಂತ್ರ ವ್ಯವಸ್ಥೆಯಲ್ಲಿರ್ತಕ್ಕಂಥ ರಾಜಕಾರಣ, ಅದು ಸಂಸತ್ತೇ ಆಗಲಿ ಅಥವಾ ನಮ್ಮ ವಿಧಾನ ಮಂಡಳಿಯಲ್ಲೇ ಆಗಲಿ, ಆ ಚರ್ಚೆಯಲ್ಲಿ ಆಗ್ತಾ ಇರ್ತಕ್ಕಂಥ ವಿಚಾರಗಳು ಅವು ಕೂಡ ಭಾಳಷ್ಟು ಕೆಳಮಟ್ಟಿಗೆ ಹೋಗ್ತಾ ಇರ್ತಕ್ಕಂಥದ್ದು. ಮತ್ತು ಸಂಸದೀಯ ವ್ಯವಹಾರಗಳ ವಿಚಾರದಲ್ಲಿ ಯಾರು ಕಾನೂನನ್ನು ಮಾಡಬೇಕಾಗಿರ್ತಕ್ಕಂಥ ನಮ್ಮ ಲಾ ಮೇಕರ್ಸ್ ಅಂತ ನಾವು ಕರಿತಿದ್ವಿ. ನಮ್ಮ ಕೆಲಸ ಲಾ ಮೇಕರ್ಸ್, ನಾವು ಈಗ ಲಾ ಬ್ರೋಕರ್ಸ್ ಥರ ಬರ್ತಾ ಇದ್ದಾರೆ ಅಂತ. ನಿಜ, ನಾನು ಹೇಳಿದೆ. ಇವತ್ತು ಕೆಲವು ದಿವಸಗಳ ಹಿಂದೆ ಮತ್ತು ಇವತ್ತಿನವರೆಗೂ ನೋಡಬೇಕಾದ್ರೆ ಲಾ ಮೇಕರ್ಸ್ ಆಗಿರ್ತಕ್ಕಂಥವ್ರು ಯಾರು, ವಿಧಾನ ಪರಿಷತ್ತಿನ ಸದಸ್ಯರಾಗಲಿ, ವಿಧಾನ ಮಂಡಲದ ವಿಧಾನಸಭೆಯ ಸದಸ್ಯರಾಗಲಿ, ಅವರು ಕೂಡ ಎಲ್ಲೋ ಅಲ್ಲಿ ಇಲ್ಲಿ ಹೋಗಿ ದಾಂಧಲೆ ಮಾಡ್ತಾ ಇರ್ತಕ್ಕಂಥ, ಅವ್ಯವಹಾರ ಮಾಡ್ತಾ ಇರ್ತಕ್ಕಂಥ, ಪೊಲೀಸರಿಗೆ ಹೊಡಿತಾ ಇರ್ತಕ್ಕಂಥ. ಇವತ್ತೊಬ್ಬ ಸಿಟ್ಟಿಂಗ್ MLA ಕಾಂಗ್ರೆಸ್ನ ವಿಜಯಾನಂದ ಕಾಶ್ಯಪ್ನವರಂತವರು ರಾತ್ರಿ ಪಾರ್ಟಿ ಮಾಡಕ್ಕೆ ಹೋಗಿ ಅವ್ರ ನಿಯಮ ಉಲ್ಲಂಘನೆ ಆದ ಮೇಲೂ ಕೂಡ ಪಾರ್ಟಿ ಮಾಡ್ತಾ ಇದ್ದಾರೆ. ಪೊಲೀಸರು ಅವರನ್ನು ಬಂದು ಕೇಳಿದ್ರೆ ಅವ್ರಿಗೆ ಹಲ್ಲೆ ಮಾಡ್ತಾರೆ, ಬೆಂಬಲಿಗರು ರೌಡಿ ಶೀಟರ್ ಕರ್ಕೊಂಡು ಹೋಗ್ತಾರೆ. ಸೊ ಇಂಥದ್ದು ಇವತ್ತು ನಮ್ಮ ಶಾಸಕರನ್ನ ನೋಡ್ತಾ ಇದ್ದೀವಿ ನಾವು. ಸಂಸದೀಯ ನಡವಳಿಕೆ ಎಷ್ಟು ಅಧಪತನಕ್ಕೆ ಇಳಿದಿದೆ ಅಂತ ಹೇಳ್ತಾ ಇರ್ತಕ್ಕಂಥದಕ್ಕೆ ಇದೆಲ್ಲವೂ ಕೂಡ ಜ್ವಲಂತ ಸಾಕ್ಷಿಗಳು. ಬಹುಶಃ ಇದರ ಬಗ್ಗೆ ಕ್ರಮ ಕೈಗೊಳ್ಳೋರ ಬಗ್ಗೆ ಯಾರು, ಒಂದು ಕಡೆ ಪೊಲೀಸ್ನವರ ಕೆಲಸವನ್ನು ಮಾಡಲಿ, ನಾನು ಬೇಡ ಅಂತ ಹೇಳೋದಿಲ್ಲ. ಯಾರೂ ಕಾನೂನಿಗೆ ದೊಡ್ಡವರಲ್ಲ. ಪ್ರಧಾನಿಯಿಂದ ಹಿಡಿದು ಕೆಳ ಹಂತದಲ್ಲಿರ್ತಕ್ಕಂಥ ಒಬ್ಬ ಜಾಡಮಾಲಿಯವರಿಗೂ ಕೂಡ ನಾನು ಹೇಳ್ತೀನಿ, ಈ ದೇಶದ ಕಾನೂನು ಒಂದೇ. ಕಾನೂನನ್ನೇ ಕೈಗೆತ್ತಿಕೊಳ್ತಾ ಇರ್ತಕ್ಕಂಥ ನಮ್ಮ ರಾಜಕಾರಣಿಗಳೇ ಆಗಲಿ, ಮಂತ್ರಿಗಳೇ ಆಗಲಿ, ಯಾರೇ ಆಗಲಿ, ನಾನು ಹೇಳ್ತೀನಿ, ಕಾನೂನು ಅವರನ್ನು ತೆಕ್ಕೆ ಒಳಗೆ ತರಲೇಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇರೋ ಸಂದರ್ಭದಲ್ಲಿ ನನಗೆ ಗೊತ್ತಿಲ್ಲ, ಬಹುಶಃ ಈ ಪರಿಸ್ಥಿತಿ ಇನ್ಯಾರಿಗಾದರೂ ಆಗಿದ್ದರೆ, ಈ ಪರಿಸ್ಥಿತಿ ಇನ್ಯಾರಾದರೂ ಮಾಡಿದರೆ ಆ ವ್ಯಕ್ತಿ ಇವತ್ತು ಜೈಲಿನೊಳಗಡೆ ಇರಬೇಕಾಗಿತ್ತು. ಆದರೆ ಆ ಪರಿಸ್ಥಿತಿ ಇವತ್ತು ಆಗಿಲ್ಲ ಅಂತ ಹೇಳ್ತಾ ಇರ್ತಕ್ಕಂಥದ್ದೇ ಬಹುಶಃ ಜನಸಾಮಾನ್ಯರ ಕೊರಗು. ಆದ್ದರಿಂದ ಕಾನೂನನ್ನು ನೇರವಾಗಿ ಕೈಗೆತ್ಕೊಳ್ತಾ ಇರ್ತಕ್ಕಂಥ ಪರಿಸ್ಥಿತಿ ಯಾರೇ ನಿರ್ಮಾಣ ಮಾಡಿದ್ರು ಕೂಡ ಕಾನೂನು ತನ್ನ ಕೆಲಸವನ್ನು ಮಾಡಬೇಕಾಗತ್ತೆ ಅಂತ ಹೇಳೋದನ್ನು ಹಲವಾರು ವರ್ಷಗಳಿಂದ ಪ್ರತಿಪಾದನೆ ಮಾಡಿಕೊಂಡೇ ನಾನೇ ಬಂದಿದ್ದೀನಿ. ಆದ್ದರಿಂದ ಇವತ್ತು ಸಂಸತ್ತು ಅಥವಾ ವಿಧಾನಮಂಡಲಗಳು ಯಾಕೆ ಬೇಕು ಅಂತ ಹೇಳ್ತಾ ಇರ್ತಕ್ಕಂಥದ್ದು ನಾನು ಮಾಡಿದಾಗ, ಭಾಳಷ್ಟು ಜನರಿಗೆ ಸಂಸತ್ತು ಒಳಗಡೆ ವಿಧಾನಮಂಡಲಗಳನ್ನ ಬರಬೇಕು ಅಂತ ಹೇಳ್ತಾ ಇರ್ತಕ್ಕಂಥ, ತಾವು ಮಾಡ್ತಾ ಇರ್ತಕ್ಕಂಥ ಅವ್ಯವಹಾರಗಳಿಗೆ, ತಾವು ಮಾಡ್ತಾ ಇರ್ತಕ್ಕಂಥ ರಿಯಲ್ ಎಸ್ಟೇಟ್ ದಂಧೆಗಳಿಗೆ, ಮಾಫಿಯಾಗಳಿಗೆ, ಭೂಗತ ಚಟುವಟಿಕೆಗಳಿಗೆ ಎಲ್ಲಾದರೂ ಇದ್ದರೆ ಬಹುಶಃ ಅದಕ್ಕೆಲ್ಲದಕ್ಕೆ ಒಂದು ರಾಜಕೀಯದ ರಕ್ಷಣೆ ನಿಮಗೆ ಸಿಗ್ತಾ ಇರ್ತಕ್ಕಂಥದ್ದು ಮುಖಾಂತರ. ಅದೇ MC ನಾಣಯ್ಯ ಅಂಥವ್ರ ಜೊತೆಗೂ ಕೂಡ ಸಂಸತ್ನಲ್ಲಿ, ವಿಧಾನ ಪರಿಷತ್ನಲ್ಲಿ ಇರಲಿಲ್ವಾ ಅನಿಸುತ್ತೆ. ಇದೆ. ನಾನು ಹೇಳ್ತೀನಿ, ಸಂಸತ್ನಲ್ಲಿ ಇರ್ತಾ ಇರ್ತೀವಿ. ಸಂಸತ್ತಲ್ಲಿ 545 ಜನ ಸದಸ್ಯರಿದ್ದಾರೆ, ರಾಜ್ಯಸಭೆಯಲ್ಲಿ 250 ಜನ ಸದಸ್ಯರಿದ್ದಾರೆ, ನಮ್ಮ ವಿಧಾನಸಭೆಯಲ್ಲಿ 225, ನಮ್ಮ ವಿಧಾನ ಪರಿಷತ್ತಲ್ಲಿ 75. ಆದರೆ ಬಹುಶಃ ನಾನು ಹೇಳೋದಾದರೆ, ಇಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇರ್ತಕ್ಕಂಥ ಯಾವುದೇ ಸಂದರ್ಭ ಬಂದಾಗ ಈ ರಾಜಕೀಯ ಪಕ್ಷಗಳು ಯಾರು ಅವರನ್ನು ಆರಿಸಿ ತರ್ತಾರೆ, ಯಾರ ಮುಖಾಂತರ ಅವ್ರು ಬಂದಿದ್ದಾರೆ, ಬಹುಶಃ ನಾನು ಹೇಳ್ತೀನಿ ಹೊಣೆಗಾರಿಕೆ ಅವರ ಮೇಲೆ ಹೆಚ್ಚು. ಅವ್ರನ್ನ ಕೂಡಲೇ ನಾನು ಹೇಳ್ತೀನಿ ಅಂಥ ಒಂದು ಕೆಲಸ ಮಾಡ್ತಕ್ಕಂಥ ಕೂಡಲೇ ಅಮಾನತಲ್ಲಿಡಬೇಕಾಗತ್ತೆ. ಅವ್ರ ಮೇಲೆ ಕ್ರಮವನ್ನು ಕೈಗೊಳ್ಳಬೇಕಾಗಿರ್ತಕ್ಕಂಥ ರಾಜಕೀಯ ಪಕ್ಷ ಮಾಡೋದ್ರ ಜೊತೆಗೆ ಕಾನೂನು, ನಾನು ಹೇಳ್ತೀನಿ, ಆಡಳಿತ ಪಕ್ಷಕ್ಕೆ ಸೇರಿರ್ತಕ್ಕಂಥ ವ್ಯಕ್ತಿ ಆಗಲಿ, ಆಡಳಿತ ಪಕ್ಷಕ್ಕೆ ಸೇರಿರ್ತಕ್ಕಂಥ ಮಂತ್ರಿ ಆಗಲಿ, ಅವರು ಆ ಕಾನೂನನ್ನು ಕಟ್ಟುನಿಟ್ಟಾಗಿ ಜಾರಿಗೆ ತರೋದ್ರ ಮುಖಾಂತರ ಕಾನೂನು ಏನು ಅಂತ ಹೇಳ್ತಾ ಇರ್ತಕ್ಕಂಥ ತೋರಿಸ್ಕೊಳ್ತಾ ಇರ್ತಕ್ಕಂಥ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡೋದು ಹೋದರೆ ಇದು ಅರಾಜಕತೆಯತ್ತ ನಮ್ಮ ದೇಶ ಹೋಗ್ತದೆ ಅಂತ ಹೇಳ್ತಾ ಇರ್ತಕ್ಕಂಥ ಅನಿವಾರ್ಯ ಸತ್ಯವನ್ನು ಕೂಡ ನಾವು ಕಂಡುಹಿಡ್ಕೊಳ್ಬೇಕಾಗುತ್ತೆ. ಹಾದಿಯಲ್ಲಿ ಹೋಗುವ ಸಾಮಾನ್ಯ ನಾಗರಿಕ ಏನಾದರೂ ಈ ರೀತಿ ಕಾನೂನು ಉಲ್ಲಂಘನೆ ಮಾಡಿದ್ರೆ ಅದನ್ನು ಒದ್ದು ಒಳಗೆ ಹಾಕ್ತಿದ್ರು. ಹೌದು. ಸೊ ದರ್ಪ ಇವತ್ತು ನಾವು ಅಧಿಕಾರದಲ್ಲಿದ್ದೀವಿ, ಅಥವಾ ಶಾಸಕರಿಗೆ ನಾನು ಕಾನೂನು ಮಾಡೋನು, ನಾನು ಬಚಾವ್ ಆಗ್ಬೋದು ಅನ್ನೋ ಒಂದು ನಂಬಿಕೆ ಬಂದಿದೆ, ವಿಶ್ವಾಸ ಇದೆ. ಈ ನಂಬಿಕೆಗಿಂತ ಹೆಚ್ಚಾಗಿ ನಾನು ಹೇಳ್ತೀನಿ, ಈ ಶಾಸಕರುಗಳು, ಮಂತ್ರಿಗಳು ಮತ್ತು ನಮ್ಮ ರಾಜಕೀಯದಲ್ಲಿರ್ತಕ್ಕಂಥ ಪ್ರತಿಷ್ಠಿತ ವ್ಯಕ್ತಿಗಳು, ಪ್ರಭಾವಿಗಳು, ದಂಧೆ ಮಾಡ್ತಾ ಇರ್ತಕ್ಕಂಥ ಇದ್ದಾರಲ್ಲ, ಅವರಿಗೆ ಇವತ್ತು ಕಾನೂನು ಮಣಿಯಬೇಕಾಗಿರ್ತಕ್ಕಂಥ ಪರಿಸ್ಥಿತಿ ಬಂದಿರ್ತಕ್ಕಂಥ ನಮ್ಮ ದುರಂತ. ಸೊ ಲಾ ಬ್ರೋಕರ್ಸ್ ಅಂತ ಲಾ ಬ್ರೋಕರ್ಸ್ ಆಗಿರ್ತಕ್ಕಂಥವ್ರು ಲಾನ ಬ್ರೇಕ್ ಮಾಡ್ತಾರೆ. ಲಾನ ಬ್ರೇಕ್ ಮಾಡ್ತಾ ಇರ್ತಕ್ಕಂಥವರನ್ನ ಹಿಡಿಲಿಕ್ಕಿರ್ತಕ್ಕಂಥ ನಮ್ಮ ಅಧಿಕಾರ ಮತ್ತು ಆಡಳಿತ ಯಾವುದಿದೆ ಅದು ಕೂಡ ಕೆಲವು ಸಂದರ್ಭದಲ್ಲಿ ಲಾ ಬ್ರೇಕರ್ಸ್ ಆಗಿ ಅವ್ರ ಜೊತೆ ಕೈ ಜೋಡಿಸ್ತಾ ಇರ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸೊ ಮಿಲಾಪಿ
ಇದೆಲ್ಲವೂ ಕೂಡ ನಾನು ಹೇಳ್ತೀನಿ, ಇದಕ್ಕೆ ಬೇಕಾಗಿರ್ತಕ್ಕಂಥದ್ದು ಆಡಳಿತ ಬೇಕು. ಒಂದು ಉತ್ತಮ ಆಡಳಿತ ಬೇಕು ಅಂತಂದರೆ ಕಾನೂನನ್ನು ಕಟ್ಟುನಿಟ್ಟಾಗಿ ಪಾಲನೆ ಮಾಡಬೇಕು. ಯಾವುದೇ ಸಂದರ್ಭದಲ್ಲಿ ಸ್ವಾರ್ಥಕ್ಕೋಸ್ಕರ, ಸ್ವಜನ ಪಕ್ಷಪಾತಕ್ಕೋಸ್ಕರ, ನನ್ನ ಅಧಿಕಾರ ಉಂಟು ಆ ದರ್ಪಕ್ಕೋಸ್ಕರ ನಾನು ಹೇಳ್ತೇನೆ ಯಾರಾದರೂ ಮಾಡೋದಿದ್ರೆ ಆಡಳಿತ ಇದೆಯಲ್ಲ, ಆ ಆಡಳಿತ ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಳ್ಳಬೇಕಾಗಿರ್ತಕ್ಕಂಥ ಜವಾಬ್ದಾರಿಕೆ ನಾನು ಹೇಳ್ತೇನೆ ಆ ಸರ್ಕಾರದ ಮೇಲಿದೆ. ಸೊ ಅಂಥ ಶಾಸಕರು, ಅಂಥ ಸಂಸದರುಗಳು ಇವತ್ತು ಒಂದು ಕಡೆ ತೃಣಮೂಲ ಕಾಂಗ್ರೆಸ್ ಸಂಸದರು ಹೇಳ್ತಿದ್ದಾರೆ, ನನ್ನ ಎದುರಾಳಿ ಪಕ್ಷದ ಮಹಿಳೆಯರನ್ನು ರೇಪ್ ಮಾಡಿ ಬನ್ನಿ, ಅವ್ರ ತಲೆ ಕತ್ತರಿಸಿ ಬನ್ನಿ ಅಂತ ಹೇಳ್ತಾರೆ. ಒಂದು ಕಡೆ ಒಬ್ಬ ಶಾಸಕ ಹೋಗ್ಬಿಟ್ಟು ದಾಂಧಲೆ ಮಾಡಿ ಪೊಲೀಸರ ಮೇಲೆ ಹಲ್ಲೆ ಮಾಡ್ತಾನೆ. ಸೊ ಇವರೆಲ್ಲರೂ ಕೂಡ ವಿಧಾನಸಭೆಗೆ, ವಿಧಾನಸಭಾ ಪರಿಷತ್ತಿಗೆ, ಲೋಕಸಭೆಗೆ, ರಾಜ್ಯಸಭೆಗೆ ಬಂದರೆ ಸೊ ನಮ್ಮ ಇಡೀ ದೇಶದ ಜನ ಇವರು ಒಂದು ಒಳ್ಳೆ ಲಾ ಮಾಡ್ತಾರಂತ ನಿರೀಕ್ಷೆ ಮಾಡೋದು ಹೇಗೆ? ಕೇಳಿ, ಇದನ್ನೇ ನಾನು ಹೇಳಿದೆ. ಕಾನೂನು ನಾನು ಹೇಳ್ತೀನಿ, ಸಂಸತ್ತು, ವಿಧಾನಮಂಡಲ, ನಾನು ಹೇಳ್ತೀನಿ ಇವರೆಲ್ಲವೂ ಕೂಡ ರಾಜ್ಯಾಂಗಬದ್ಧವಾದಂಥ ಸಂಸ್ಥೆಗಳು. ಅದರ ಮುಖಾಂತರ ತಾನೇ ಪ್ರಜಾತಂತ್ರ ವ್ಯವಸ್ಥೆ. ಅದು ಇಲ್ಲದೋದ್ರೆ ನಾನು ಹೇಳ್ತೀನಿ ನಾವು ಅರಾಜಕತೆ ಅಂತ ಹೋಗ್ತೀವಿ. ನಾವು ರಾಷ್ಟ್ರದಲ್ಲಿ ತೆಗೆದು ಲಾ ಆಫ್ ದ ಜಂಗಲ್ ಅಲ್ಲ, ಸೋಷಿಯಲ್ ಕಾಂಟ್ರಾಕ್ಟ್ ಥಿಯರಿ ಅಂತ ತೆಗೆದುಕೊಂಡಾಗ ಲಾ ಆಫ್ ದ ಜಂಗಲ್ ಯಾರಿಗೆ ಶಕ್ತಿ ಇದೆಯಪ್ಪ, ಶಕ್ತಿ ಇವತ್ತೇನಾಗಿದೆ ಅಂದ್ಕೊಂಡ್ರೆ, ಇವತ್ತೇನಿದೆ ಅಂದ್ಕೊಂಡ್ರೆ ಇದು ಲಾ ಆಫ್ ದ ಜಂಗಲ್ ಅಂತ ಹೇಳ್ತಾ ಇರ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇರ್ತಕ್ಕಂಥ ಹಂತಕ್ಕೆ ನಾವು ಬಂದಿದ್ದೀವಲ್ಲ, ಅದನ್ನು ನಿಯಂತ್ರಣ ಮಾಡಬೇಕಾಗುತ್ತೆ. ಮನಿ ಪವರ್, ಮಸಲ್ ಪವರ್, ಮಾಫಿಯಾ ಪವರ್ ಅಂತ ಹೇಳ್ತಾ ಇರ್ತಕ್ಕಂಥ ಇದೆಯಲ್ಲ, ಅದರ ಜೊತೆಯಲ್ಲಿ ಜಾತಿ ಅಂತ ಹೇಳ್ತಾ ಇರ್ತಕ್ಕಂಥದ್ದು ಕೂಡ ಸೇರ್ಕೊಂಡಿದೆ. ಕ್ಯಾಸ್ಟ್ ಪವರ್ ಕೂಡ. ಈ ಒಂದು ದೊಡ್ಡದಾಗಿರ್ತಕ್ಕಂಥ ಒಂದು ವ್ಯೂಹ ಇದೆಯಲ್ಲ, ಈ ಚಕ್ರವ್ಯೂಹ, ಇದರ ಬೇಸಿರ್ತಕ್ಕಂಥ ಶಕ್ತಿ ಸರ್ಕಾರವನ್ನು ಯಾರು ತಗೊಂಡು ಹೋಗ್ತಾರೆ, ಸರ್ಕಾರವನ್ನು ನಡೆಸೋದು ಆ ಕೆಲಸ ಮಾಡಬೇಕಾಗುತ್ತೆ. ಆ ಪೊಲೀಸ್ನವರು ಯಾರು ಈ ಕೆಲಸವನ್ನು ಮಾಡಿದ್ರು ನೆನ್ನೆ, ಆ ಪೊಲೀಸ್ನವರು ನೆನ್ನೆ ಯಾರೇ ಆಗಲಿ ಕಾನೂನಿನ ಉಲ್ಲಂಘನೆ ಆಗಿದರೆ ಕೂಡಲೇ ನಾನು ಹೇಳ್ತೇನೆ ಕಾನೂನನ್ನು ಅವ್ರು ಚಾಲನೆ ಕೊಡಬೇಕಾಗಿತ್ತು, ನೇರವಾಗಿ ಅವ್ರನ್ನ ತೆಗೆದುಕೊಂಡು ಹೋಗಬೇಕಾಗಿತ್ತು, FIR ದಾಖಲು ಮಾಡಬೇಕಾಗಿತ್ತು, ಅವ್ರನ್ನ ಬಂಧನದಲ್ಲಿ ಇಡಬೇಕಾಗಿತ್ತು, ಮಾರನೇ ದಿವಸ ಕೋರ್ಟಿಗೆ ಕರ್ಕೊಂಡು ಹೋಗಬೇಕಾಗಿತ್ತು. ಇವ್ರನ್ನ ಕೇಳ್ತಾ ಇರ್ತಕ್ಕಂಥ ಪರಿಸ್ಥಿತಿ ಇಲ್ಲ. ಮೊನ್ನೆ ನಾನು ನೋಡಿದೆ 3 ಮಕ್ಕಳು, ನಿಜ ಅವ್ರು ಹೇಳ್ತೇನೆ ಪ್ರಾಯಕ್ಕೆ ಬಾರದೇ ಇರ್ತಕ್ಕಂಥ ಚಿಕ್ಕ ಮಕ್ಕಳು ಮಾಡಿರ್ತಕ್ಕಂಥ ಕೆಲಸ ಮಾಡಿ ಆಯಿತು. ಕೆಲಸ ಮಾಡಿ ಆದಮೇಲೆ ಕೂಡಲೇ ನಾನು ಹೇಳ್ತೇನೆ ಕಾನೂನು ತನ್ನ ಕೆಲಸವನ್ನು ಮಾಡಿಸ್ಬಿಟ್ಟಿದ್ದಾರೆ. ಕಾನೂನು ತನ್ನ ಕೆಲಸವನ್ನು ಕೂಡಲೇ ಮಾಡಿಬಿಟ್ಟಿದ್ದಾರೆ. ಬಹುಶಃ ಅವ್ರಿಗೆ ಗೊತ್ತಾಗ್ತಿತ್ತು, ಯಾಕೆಂದರೆ ಪಾಪ ಅಪ್ರಾಪ್ತ ವಯಸ್ಸಿನ ಮಕ್ಕಳು ಮಾಡ್ತಾ ಇರ್ತಕ್ಕಂಥ ಒಂದು ಭಾಗ. ಆದರೆ ನಾನು ಹೇಳ್ತೆ ಪ್ರಾಪ್ತ ವಯಸ್ಸಿನಲ್ಲಿರ್ತಕ್ಕಂಥ ಅಡಲ್ಟ್ಸ್ ಅಂತ ಹೇಳ್ತಾ ಇರ್ತಕ್ಕಂಥ ಮದುವೆ ಈ ಪರಿಸ್ಥಿತಿ ನಿರ್ಮಾಣ ಆಗಲಿಕ್ಕೆ ಕಾರಣ ಏನಂತಂದ್ರೆ ಆಡಳಿತ ಎಲ್ಲಿ ಹದಗೆಡ್ತಾ ಇರ್ತಕ್ಕಂಥ ಆಡಳಿತದಲ್ಲಿ ಕಾನೂನನ್ನು ಚಾಲನೆ ತರ್ತಾ ಇರ್ತಕ್ಕಂಥ ನಮ್ಮ ಪೊಲೀಸ್ನವರು, ಅಧಿಕಾರಿಗಳು ಯಾರಿದ್ದಾರೆ ಅವರು ಕೂಡ ಭಯಭೀತರಾಗಿ ನಾನು ಹೇಗೆ ಕೆಲಸವನ್ನು ಮಾಡಲಿ, ನಾಳೆ ನಾನು ಏನಾದರೂ ಅಮಾನತಿನಲ್ಲಿಟ್ಟೇನೋ ನನ್ನ ಕೆಲಸ ಹೋದ ಅಂತ ಹೇಳ್ತಾ ಪರಿಸ್ಥಿತಿ ನಿರ್ಮಾಣ ಆದರೆ ನೋಡಿ ಈ ಒಂದು ಪರಿಸ್ಥಿತಿ. ನನಗೆ ಯಾಕೆ ಈ ಒಂದು ಆತಂಕ ಅಂದರೆ MC ನಾಣಯತರದವರು ನಾನು ಯಾಕೆ ಸಂಸದೀಯ ಸೇನಾನಿ ಅಂತ ಕರಿತೀನಿ ಅಂತಂದರೆ, ಇಸ್ ಕಮಾಂಡರ್ ಆಫ್ ದಿ ಪಾರ್ಲಿಮೆಂಟ್, ಕಮಾಂಡರ್ ಆಫ್ ದಿ ಕೌನ್ಸಿಲ್, ಕಮಾಂಡರ್ ಆಫ್ ದಿ ಅಸೆಂಬ್ಲಿ. ಆ ಥರದ ನಾಯಕರು ಇಲ್ಲದೆ ಹೋದರೆ ಈ ಲಾ ಬ್ರೇಕರ್ಸ್ ಇನ್ನೂ ಹೆಚ್ಚು ಪ್ರಮಾಣದಲ್ಲಿ ಬಂದಿದ್ದಾರೆ. ಜವಾಬ್ದಾರಿ ಯಾರ ಮೇಲೆ ಜವಾಬ್ದಾರಿ? ಪಕ್ಷಗಳ ಮೇಲೆ ಜವಾಬ್ದಾರಿ. ಅದನ್ನೇ ನಾನು ಹೇಳಿದೆ, ಪಕ್ಷದ ಮೇಲೆ ಜವಾಬ್ದಾರಿ ಇರ್ತಾ ಇರ್ತಕ್ಕಂಥ ಪಕ್ಷ ಯಾರನ್ನ ಜನರನ್ನು ದೂಷಣೆ ಮಾಡಿದ್ರೆ ಅರ್ಥನೇ ಇಲ್ಲ ನಿಮಗೆ. ಜನರನ್ನ ದೂಷಣೆ ಮಾಡೋದಲ್ಲ, ಜನರನ್ನ ನಾವು ದೂಷಣೆ ಮಾಡ್ತೀವಿ. ಅಂಥ ಒಬ್ಬ ವ್ಯಕ್ತಿಯ ಇತಿಹಾಸ ಗೊತ್ತಿದ್ರು ಕೂಡ ಜನ ಓಟ್ ಅವನು ನಾನು ಹೇಳ್ತೀನಿ ಕಾನೂನು ಉಲ್ಲಂಘನೆ ಮಾಡ್ತಾ ಇರ್ತಕ್ಕಂಥ ವ್ಯಕ್ತಿಯು ಕೂಡ ಕಪ್ಪು ಹಣದ ಮುಖಾಂತರ, ರಿಯಲ್ ಎಸ್ಟೇಟ್ ಮುಖಾಂತರ ದಂಧೆ ಮಾಡ್ತಾ ಇರ್ತಕ್ಕಂಥ ವಿಚಾರವನ್ನು ಮಾಡಿ ಕೂಡ ತನ್ನ ತೋಳ್ಬಲದಿಂದಲೇ ನಾನು ಎಲ್ಲವನ್ನು ನಿಯಂತ್ರಣ ಮಾಡ್ತಾ ಇರ್ತಕ್ಕಂಥ ವ್ಯಕ್ತಿಯಿಂದ ಗೊತ್ತಾದ ಮೇಲೂ ಕೂಡ ನಾನು ಹೇಳ್ತೀನಿ ಅವರು ಕೂಡ ಆಯ್ಕೆಯಾಗಿ ಬರ್ತಾ ಇರ್ತಕ್ಕಂಥದ್ದನ್ನು ಕೂಡ ನಮ್ಮ ಈ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ನೋಡಿದ್ವಿ. ಜೈಲಿನಲ್ಲಿರ್ತಕ್ಕಂಥದ್ದು ಕೊಲೆ ಪ್ರಕರಣಗಳಲ್ಲಿ, ಅತ್ಯಾಚಾರ ಪ್ರಕರಣದಲ್ಲಿ ಜೈಲಿನ ಒಳಗಡೆ ಇರ್ತಕ್ಕಂಥವ್ರು ಕೂಡ ಅವರು ಕೂಡ ನಾಮಿನೇಷನನ್ನು ಫೈಲ್ ಮಾಡಿ ಅವರು ಕೂಡ ಚುನಾವಣೆಯಲ್ಲಿ ಗೆದ್ದು ಬರ್ತಾ ಇರ್ತಕ್ಕಂಥ ಪ್ರಸಂಗ ಕರ್ನಾಟಕ ರಾಜ್ಯದಲ್ಲಿ ಕೂಡ ನಡೆದಿದೆ. ಹೌದು, ಬಿಹಾರ, ಉತ್ತರ ಪ್ರದೇಶ ಆ ಭಾಗದಲ್ಲಿ ಅದು ಮಾಮೂಲು ಪ್ರತಿ ವರ್ಷ ನಡೀತಾ ಇರ್ತಕ್ಕಂಥದ್ದೇ. ಅಂದರೆ ಏನು ಬೇಕು ಅಂದ್ಕೊಂಡ್ರೆ ಒಂದು ರಾಜಕೀಯ ಪಕ್ಷಗಳ ಜವಾಬ್ದಾರಿ ಇದರಲ್ಲಿ ಭಾಳ ಹೆಚ್ಚಿನದು. ಸೊ ಪ್ರೈಮರಿ ಡ್ಯೂಟಿ ಇಸ್ ದಿ ಪೊಲಿಟಿಕಲ್ ಪಾರ್ಟೀಸ್ ಅವರು ರಾಜಕೀಯದಲ್ಲಿರ್ತಕ್ಕಂಥ ರಾಜಕೀಯ ಪಕ್ಷಗಳು ಯಾರನ್ನು ಆರಿಸಿ ಕಳಿಸ್ಬೇಕು ಅಂತ ಹೇಳ್ತಾ ಇರ್ತಕ್ಕಂಥದ್ದು ಭಾಳ ಮುಖ್ಯ ಆಗಬೇಕಲ್ಲ. ಆದರೆ ಇವತ್ತು ರಾಜಕೀಯ ಪಕ್ಷಗಳಿಗೆ ಅವ್ರಿಗೆ ಬೇಕಾಗಿರ್ತಕ್ಕಂಥ ರಾಜಕೀಯ ಪಕ್ಷಗಳಿಗೆ ಆ ನಂಬರ್ ಅಂತ ಹೇಳ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಇರ್ತಾ ಇರ್ತಕ್ಕಂಥದ್ದು ಆ ನಂಬರ್ ಸಿಗಬೇಕಾದ್ರೆ ಇವತ್ತು ನಮ್ಮ ಈ ಚುನಾವಣೆ ವ್ಯವಸ್ಥೆ ಭಾಳ ಎಕ್ಸ್ಪೆನ್ಸಿವ್ ಆಗಿಬಿಟ್ಟಿದೆ, ಭಾಳ ದೊಡ್ಡದಾಗಿರ್ತಕ್ಕಂಥ ಎಕ್ಸ್ಪೆನ್ಸಿವ್ ಆಗಿದೆ, ಭಾಳ ಕಾಸ್ಟ್ಲಿ ಆಗಿಬಿಟ್ಟಿದೆ. ಆ ಸಂದರ್ಭದಲ್ಲಿ ಅವರೇನು ಮಾಡ್ತಾರೆ, ನಿನ್ನ ಹತ್ರ ಹಣ ಇದ್ದರೆ ನೀನು ಗೆದ್ದು ಬರ್ತಾ ಇರ್ತಕ್ಕಂಥ ಅಭ್ಯರ್ಥಿ ಅಂತ ಹೇಳ್ತಾ ಇರ್ತಕ್ಕಂಥದ್ದನ್ನೇ ಗಮನದಲ್ಲಿ ಇಟ್ಕೊಳ್ತಾರೆ. ಆ ವ್ಯಕ್ತಿಯ ಸೌಜನ್ಯತೆ, ಅವನ ಗೌರವ, ಅವನ ಹಿರಿಮೆ, ಅವನ ಸಂಸತ್ತಿನಲ್ಲಿ ಮಾಡಬೇಕಾಗಿರ್ತಕ್ಕಂಥ ಚಿಂತನೆ, ಅದರ ಬಗ್ಗೆ ಇವತ್ತು ದೊಡ್ಡ ಪ್ರಮಾಣದಲ್ಲಿ ಬೆಲೆ ಕೊಡೋದಿಲ್ಲ. ನಾನು ಹಾಗಾದರೆ MC ನಾಣೆಯ ಥರದ ಸಂಸದೀಯ ಪಟುಗಳಿಗೆ 4 ಆಣೆ ಬೆಲೆ ಇಲ್ಲ. 4 ಆಣೆ ಬೆಲೆ ಇಲ್ಲ ಅಂತ ನಾನು ಹೇಳಿಕ್ಕೆ ಸಾಧ್ಯ ಇಲ್ಲ. ನೀವು ಹೇಳೋ ಪ್ರಕಾರ ಪಕ್ಷ ವ್ಯವಸ್ಥೆಯಲ್ಲಿ ನಾನು ಹೇಳ್ತೀನಿ, ಆಯ್ಕೆಯಲ್ಲಿ MC ನಾಣಯ್ಯನಂಥ ವ್ಯಕ್ತಿಗಳು ಅಥವಾ ನನ್ನಂಥ ಬೇಕಾದಷ್ಟು ಜನ ಇದ್ದಾರೆ. ಯಾಕೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ಜನ ಗೌರವಿಸ್ತಿದ್ದಾರೆ, ಸಜ್ಜನರಿದ್ದಾರೆ, ರಾಜಕೀಯ ಪಕ್ಷಗಳಿಗೆ ಸೇರಿದವರಿದ್ದಾರೆ. ಆದರೆ ಅವರಿಗೆ ಅವಕಾಶ ಸಿಗದೇ ಇರ್ಬೋದು. ಆದರೆ ಅವರ ಧ್ವನಿ ನಾನು ಹೇಳ್ತೀನಿ ಒಳಗಡೆ ಕೇಳಲಿಕ್ಕಿಲ್ಲ, ಆದರೆ ಆ ಧ್ವನಿ ಹೊರಗಡೆ ಕೇಳಲಿಕ್ಕಿರ್ತಕ್ಕಂಥ ಪರಿಸ್ಥಿತಿನ ನಿರ್ಮಾಣ ಮಾಡ್ತಾ ಇರ್ತಕ್ಕಂಥ ಹಂತಕ್ಕೆ ನಾವು ತಲುಪಬೇಕಾಗತ್ತೆ. ಇವತ್ತು ಸಾರ್ವಜನಿಕ ಅಭಿಪ್ರಾಯಗಳಿದೆಯಲ್ಲ, ಸಾರ್ವಜನಿಕ ಅಭಿಪ್ರಾಯಗಳು ಎಲ್ಲ ಸೇರಿ ಕ್ರೋಢೀಕರಿಸ್ಕೊಂಡು ಬಂದಾಗ ನಾನು ಹೇಳ್ತೀನಿ ಸಂಸತ್ತಿನಲ್ಲಿರ್ತಕ್ಕಂಥ ಯಾರೇ ದೊಡ್ಡ ಕ್ರಿಮಿನಲ್ಗಳಾಗಲಿ, ಮಾಫಿಯಾಗಳಾಗಲಿ ನಾನು ಹೇಳ್ತೀನಿ ಅವರಿಗೆ ಬೆಲೆ ಬರೋದಿಲ್ಲ. ಜಯಪ್ರಕಾಶ್ ನಾರಾಯಣರವರು ಒಂದು ಚಳವಳಿಯನ್ನು ಮಾಡಿದರು.
ದೇಶದ ಮೇಲೆ ತುರ್ತು ಪರಿಸ್ಥಿತಿಯನ್ನು ಇಂದಿರಾ ಗಾಂಧಿ ಹೇರಿದಾಗ ಜಯಪ್ರಕಾಶ್ ನಾರಾಯಣ್ ಒಬ್ಬರೇ ನಾನು ಹೇಳ್ತೀನಿ ಇಡೀ ರಾಷ್ಟ್ರದ ಜನರನ್ನು ಒಂದೇ ಕೊಡೆಯಡಿಯಲ್ಲಿ ತಂದಿರತಕ್ಕಂಥ ಶಕ್ತಿ ಆ ಜಯಪ್ರಕಾಶ್ ನಾರಾಯಣ್ ಇರುತ್ತೆ. ಆ ಥರದ ಶಕ್ತಿ ಇರ್ತಾ ಇರ್ತಕ್ಕಂಥ ಜನ ಇದಲ್ಲ, ಆ ಜನರ ಇವತ್ತು ಕೊರತೆ ನಮ್ಮ ರಾಷ್ಟ್ರದ ಉದ್ದಗಲಕ್ಕೂ ಇರ್ತಾ ಇರ್ತಕ್ಕಂಥ ನಾವು ಕಾಣ್ತಾ ಇದ್ದೀವಿ. ಸೊ ವಿಧಾನ ಪರಿಷತ್ನಲ್ಲಿ ನಾನು ಇರಬೇಕಾಗಿತ್ತು ಅಂತ ಅನಿಸಿದೆಯಾ ನಿಮಗೆ ಈಗಲೂ ಕೂಡ? ಇಲ್ಲ ನಾನು ಹೇಳ್ತೇನೆ, ದಯವಿಟ್ಟು ನಾನು ಅಧಿಕಾರದ ಹಿಂದೆ ಹೋದವನಲ್ಲ. ನಾನು ಅಧಿಕಾರದ ಹಿಂದೆ ಯಾವ ಸಂದರ್ಭದಲ್ಲೂ ಯಾರನ್ನು ಹೋಗಿ ನಾನು ಆಗ್ತೀನಿ ಅಂತ ಹೇಳಿ ನಾನು ಬಯಸಿದವನಲ್ಲ. ನಾನು ಎಲ್ಲಾದರೂ ಅಧಿಕಾರಕ್ಕೆ ಬರ್ತಾ ಇರ್ತಕ್ಕಂಥ ಸಂದರ್ಭ ಇದ್ದರೆ 78 ನಾನು 67ನೇ ಇಸ್ವಿಯಲ್ಲಿ ಭಾಳ ಚಿಕ್ಕವನಾಗಿದ್ದಾಗ ಒಂದು ಚುನಾವಣೆಗೆ ಸ್ಪರ್ಧೆ ಮಾಡಿದ್ದೆ. ನಿಜ, ವಕೀಲನಾಗಿದ್ದೆ. ಅಪ್ಪಣ್ಣವರ ವಿರುದ್ಧ ಶ್ರೀಮಾನ್ ಅಪ್ಪಣ್ಣ ಅವತ್ತಿನ ಮಂತ್ರಿಗಳಾಗಿದ್ದರು, ಅವರ ವಿರುದ್ಧ ಸ್ವತಂತ್ರ ಅಭ್ಯರ್ಥಿಯಾಗಿ ನಾನು ಸ್ಪರ್ಧೆ ಮಾಡಿದೆ. ಆ ಸಂದರ್ಭದಲ್ಲಿ ಕಾಂಗ್ರೆಸ್ ಅಂತ ಹೇಳ್ತಾ ಇರ್ತಕ್ಕಂಥದ್ದು ಏಕಮೇವ ಅದ್ವಿತೀಯವಾಗಿರ್ತಕ್ಕಂಥ ಶಕ್ತಿ. ಆ ಸಂದರ್ಭದಲ್ಲಿ ನಾನು ಚುನಾವಣೆ ನಿಂತಿರ್ತಕ್ಕಂಥ ನಿಜ, ಚುನಾವಣೆ ನೋಡಬೇಕಾಗಿತ್ತು. ಆದರೆ ಆ ಚುನಾವಣೆಯಲ್ಲಿ ನಾನು ಹೇಳ್ತೀನಿ ಅತ್ಯಂತ ಸಜ್ಜನಿಕೆ ಇತ್ತು, ಅತ್ಯಂತ ಗೌರವ ಇತ್ತು. ನಾನು ಅವರು ಚುನಾವಣೆಗೆ ಸ್ಪರ್ಧೆ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನಾನೊಂದು ಚುನಾವಣೆ ಸ್ಪರ್ಧೆಗೆ ಹೋದಾಗ ಶ್ರೀಮಾನ್ ಅಪ್ಪಣ್ಣವರು ಅದೇ ಸ್ಥಳಕ್ಕೆ ಬಂದರು. ನನಗೆ ಅವ್ರು ಹೇಳಿದ್ರು, ದಯವಿಟ್ಟು ನಾನು ನಿಮಗಿಂತ ಮುಂಚೆ ಮಾತಾಡಿ ಹೋಗ್ಬಿಡಲ್ಲ, ನನಗೆ ಅವಕಾಶ ಕೊಟ್ಟಂತೆ ಬನ್ನಿ ಅಂತ ಹೇಳಿದೆ. ಅದೇ ಒಂದು ಸಭೆ, ಅದೇ ಸಭೆಯಲ್ಲಿ ನಾನು ಕೂತೆ ಅವರ ಮಾತನ್ನು ಕೇಳಿದೆ. ಅವ್ರು ಹೋದಾದ್ಮೇಲೆ ಅದೇ ಸಭೆಗೆ ನಾನು ಮಾತನಾಡ್ಕೊಂಡು ಹೋಗಿದ್ದೆ. ಅಂತದ್ದು ಸಾಧ್ಯ ಇದೆಯಾ? ಈ ಥರದ ಪರಿಸ್ಥಿತಿ ಇವತ್ತು ಸಾಧ್ಯವಂತ ತಾವು ದಯವಿಟ್ಟು ಯೋಚನೆ ಮಾಡಿ. ಅಂದರೆ ಅಂದು ನಾವು ಒಂದು ಚುನಾವಣೆಗೆ ಖರ್ಚು ಮಾಡಬೇಕಾಗಿರ್ತಕ್ಕಂಥ ಹಣ, ಇಂದು ನಾವು ಒಂದು ಚುನಾವಣೆಗೆ ಖರ್ಚು ಮಾಡಬೇಕಾಗಿರ್ತಕ್ಕಂಥ ಹಣ, ನಾನು ಅಂದು ಖರ್ಚು ಮಾಡಿರ್ತಕ್ಕಂಥ ಹಣ 21,000 ರೂಪಾಯಿ, ಇದು 67. ನಾವಿಂದು 2014 2014ರ ಚುನಾವಣೆಯಲ್ಲಿ ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರಕ್ಕೆ ಸ್ಪರ್ಧೆ ಮಾಡಿರ್ತಕ್ಕಂಥ ವ್ಯಕ್ತಿ ಖರ್ಚು ಮಾಡ್ತಕ್ಕಂಥ ಹಣ ಎಷ್ಟಿರ್ಬೋದು ಅಂತ 20 ರಿಂದ 30-40 ಕೋಟಿ ರೂಪಾಯಿ ಖರ್ಚು ಮಾಡಿ ಅಂತೂ ನಾನು ಹೇಳ್ತೇನೆ 5 ಕೋಟಿಗೆ ಕಡಿಮೆ ಇಲ್ಲ. 20-30 ಕೋಟಿ ಖರ್ಚು ಮಾಡಿ ಕಡೆಗೆ ಅದು ಸುಮಾರು 15-20-30 ಕೋಟಿಗೆ ತಲುಪಿಲಿಕ್ಕೆ ಸಾಕು. ಈ ಪರಿಸ್ಥಿತಿಯಲ್ಲಿ ಚುನಾವಣೆಗೆ ನಿಲ್ಲುವವರು ಯಾರು? ಈಗ ನಾನು ಚುನಾವಣೆಗೆ ನಿಲ್ಲಬೇಕು ಅಂತ ನಾಳೆ ಎಲ್ಲ ಅದು ಬಂದು ಬಯಸಿದರೆ ನಾನು ಚುನಾವಣೆಗೆ ನಿಲ್ಲಕ್ಕಿರ್ತಕ್ಕಂಥದ್ದಕ್ಕೆ ನಾನು ನನ್ನ ದೇಹವನ್ನು ಕೊಡ್ತೀನಿ, ಮಾತಾಡ್ತೀನಿ, ಎಲ್ಲರ ಜೊತೆ ಸಂಪರ್ಕವನ್ನು ಬೆಳೆಸ್ತೀನಿ. ಹಣ ಖರ್ಚು ಮಾಡ್ತಾ ಇರ್ತಕ್ಕಂಥ ಪರಿಸ್ಥಿತಿ ಬಂದರೆ ನಾನು ಖಂಡಿತವಾಗಿ ಹೇಳ್ತೀನಿ ಇಲ್ಲ. ಅದಕ್ಕೆ ನಾನು ಹೇಳೋದು ನಿಮ್ಗೆ 4 ಆಣೆ ಬೆಲೆ ಸಿಗೋದಿಲ್ಲ ಅಂತ ಹೇಳ್ತಾರೆ. 4 ಆಣೆ ಬೆಲೆ ಸಿಗೋದಿಲ್ಲ ಅಂತ ನಿಮ್ಗೆ ಹೊರಗಡೆ ಸಿಗ್ಬೋದು, ಪಕ್ಷಗಳಲ್ಲಿ ವಿಧಾನ ಪರಿಷತ್ಗೆ ನಾಮಿನೇಷನ್ ಆಗುವಾಗ ಯಾರು ಬಂದರು, ನಿಮ್ಮ ಪಕ್ಷ ಇರ್ಬೋದು, ಬೇರೆ ಪಕ್ಷದಲ್ಲಿ ಇರ್ಬೋದು. ಕುಪೇಂದ್ರ ರೆಡ್ಡಿ ಬಂದ್ರಪ್ಪ, ಇನ್ನೊಬ್ಬರು ಯಾರೋ ಮಲ್ಲಿಕಾರ್ಜುನ್ ಅಂತ ಬಂದರು. ಅವರೇನು ಯಾವ ಸಮಾಜ ಸೇವೆ ಅಂತ ಬಂದ್ರಾ? ನೋಡಿ, ನಾನು ಹೇಳಿದೆ, ಆಯ್ಕೆ ಮಾಡಿರ್ತಕ್ಕಂಥವ್ರು ಯಾರು? ನಿಮ್ಮ ಪಕ್ಷ JDS ಆಗಲಿ, ಕಾಂಗ್ರೆಸ್ಸೇ ಆಗಲಿ, BJP ಆಗಲಿ, ಯಾವುದೇ ಪಕ್ಷ ಆಗಲಿ, ನಾನು ಹೇಳ್ತೀನಿ ನನ್ನ ಪಕ್ಷವನ್ನು ಒಂದನ್ನು ಮಾತನ್ನು ನೀವು ನೇರ ಬೊಟ್ಟು ಮಾಡಿ ಹೇಳಬೇಡಿ. ಎಲ್ಲ ರಾಜಕೀಯ ಪಕ್ಷಗಳು ನಾನು ಹೇಳ್ತೀನಿ ಚುನಾವಣೆಯಲ್ಲಿ ಅಧಿಕಾರವನ್ನು ಹಿಡಿಯೋದಕ್ಕೋಸ್ಕರ ಆ ನಂಬರನ್ನು, ಯಾಕಂದರೆ ಸಂಖ್ಯಾಬಲವನ್ನು ಹೆಚ್ಚಿಸೋದಕ್ಕೋಸ್ಕರ ಪ್ರತಿಯೊಂದು ರಾಜಕೀಯ ಪಕ್ಷಗಳು ಇದರಲ್ಲಿ ತೊಡಗಿರ್ತಕ್ಕಂಥದ್ದೇ. ಇದರಲ್ಲಿ ನಾನು ಯಾವ ಪಕ್ಷವನ್ನು ಕೂಡ ಭಾಳ ಗೌರವದಿಂದ ನನಗೆ ಅರ್ಥ ಆಗ್ತದೆ. ಹಾಗೆ ಯಾರು ಹಣ ಮತ್ತು ರಿಯಲ್ ಎಸ್ಟೇಟು ಬೇರೆ ಬೇರೆ ಶಕ್ತಿ ಇರ್ತಕ್ಕಂಥವ್ರು ಬರದೇ ಹೋದರೆ, ಅಥವಾ ಇನ್ನೊಬ್ಬರು ಯಾರೋ ಒಳ್ಳೆ ವ್ಯಕ್ತಿ ಒಬ್ಬ ಸಂಸದೀಯ ಪಟು ಆಗಿರೋನು ಅಲ್ಲಿ ಇಲ್ಲದೆ ಹೋದರೆ ನಂಬರ್ ಏನು ಕಮ್ಮಿ ಆಗೋಲ್ಲ? ನಂಬರ್ ಕಮ್ಮಿ ಆಗೋದಿಲ್ಲ ಅಂತ ಹೇಳ್ತಾ ಇರ್ತಕ್ಕಂಥ ವಿಧಾನ ಪರಿಷತ್ತಿಗೆ ಸಂಬಂಧಪಟ್ಟಾಗ ನಾನು ಹೇಳ್ತೀನಿ ಕೆಲವು ಸಂದರ್ಭದಲ್ಲಿ ಎಲ್ಲವೂ ಕೂಡ ಅನ್ನಪೋಸ್ ಆಗಿಬಿಡ್ತದೆ. ಆ ಸಂದರ್ಭದಲ್ಲಿ ನಾನು ಹೇಳ್ತೀನಿ ಈ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಯಾಕಂದರೆ ವಿಧಾನ ಪರಿಷತ್ತು ಅಂತ ಹೇಳ್ತಾ ಇರ್ತಕ್ಕಂಥ ಮೇಲ್ಮನೆ ಅಂತ ಹೇಳ್ತಾ ಇರ್ತಕ್ಕಂಥದ್ದು ಕಾರಣ, ಯಾಕೆಂದರೆ ಚಿಂತಕರ ಚಾವಡಿ ಅಂತೇಳಿ ವಿಧಾನಸಭೆಯಲ್ಲಿ ಬಂದಿರತಕ್ಕಂಥ ಯಾವುದಾದ್ರೂ ವಿಧೇಯಕಗಳು, ಯಾವುದಾದ್ರೂ ವಿಚಾರಗಳು ಅಲ್ಲಿ ಬಂದಾಗ ವಿಮರ್ಶೆ ಮಾಡು, ಚಿಂತನೆ ಮಾಡು, ಪರಾಮರ್ಶೆ ಮಾಡು, ಮಾಡಿರ್ತಕ್ಕಂಥ ತಪ್ಪನ್ನು ಎತ್ತಿ ತೋರಿಸಿ ದಯವಿಟ್ಟು ಸರ್ಕಾರ ಕೇಳು, ಮಾಡ್ತಾ ಇರ್ತಕ್ಕಂಥ ತಪ್ಪು ಅಂತ ಹೇಳ್ತಾ ಇರ್ತಕ್ಕಂಥ ವಿಚಾರವನ್ನು ಮಾಡಲಿಕ್ಕೋಸ್ಕರ ಇರ್ತಾ ಇರ್ತಕ್ಕಂಥ ಸಭೆಯಲ್ಲಿ ಅಂಥವರು ಬರ್ತಾ ಇರ್ತಕ್ಕಂಥ ಸಂದರ್ಭ ಇವತ್ತು ಇತ್ತೀಚಿನ ವರ್ಷಗಳಲ್ಲಿ ನಾನು ಹೇಳ್ತೀನಿ ಹೆಚ್ಚಾಗಿರ್ತಕ್ಕಂಥ ಸಂದರ್ಭ ಬಂದಾಗ ನಾನು ಹೇಳ್ತೀನಿ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಚಿಂತಕರ ಚಾವಡಿ ಅಂತ ಹೇಳ್ತಾ ಇರ್ತಕ್ಕಂಥ ಆ ಮಾತು ತಪ್ಪು. ಆದರೆ ವಿಧಾನ ಪರಿಷತ್ತು ಈ ಪರಿಸ್ಥಿತಿ ನಿರ್ಮಾಣ ಆಗಿರೋದ್ರಿಂದ, ಇಂಥ ವ್ಯಕ್ತಿಗಳು ಬರೋದ್ರಿಂದ ವಿಧಾನ ಪರಿಷತ್ತೇ ಬೇಕಾಗಿಲ್ಲ ಅಂತ ಹೇಳ್ತಾ ಇರ್ತಕ್ಕಂಥ ವಿಚಾರ ಅದು ಸರಿಯಲ್ಲ. ಹೆಚ್ಚು ಪುಷ್ಟಿ ಸಿಗುತ್ತೆ, ಆ ವಾದಕ್ಕೆ ಪುಷ್ಟಿ ಸಿಗ್ತಾ ಇರ್ತಕ್ಕಂಥ ಹೆಚ್ಚಾದ್ರೂ ಕೂಡ ಒಂದು ರಾಜ್ಯಾಂಗಬದ್ಧವಾಗಿರ್ತಕ್ಕಂಥ ಸಂಸ್ಥೆ ಎಲ್ಲಾದರೂ ಲೋಪಗಳಾಗಿದ್ದರೆ ಅದನ್ನು ಕಂಡು ಹಿಡಿದು ಅದನ್ನು ಹಿಂದಕ್ಕೆ ಕಳಿಸಬೇಕಾಗಿದ್ದ ವ್ಯವಸ್ಥೆಯನ್ನು, ಆ ವ್ಯವಸ್ಥೆ ಬೇಡ ಅಂತ ವ್ಯಕ್ತಿಗಳು ಬಂತಂದ್ರೆ ಹಾಗಾದರೆ ವಿಧಾನಸಭೆಯೂ ಬೇಡ. ವಿಧಾನಸಭೆಯಲ್ಲಿ ಈ ಥರ ವ್ಯಕ್ತಿಗಳು ಬೇರೇನು, ಲೋಕಸಭೆಯಲ್ಲಿ ಇಲ್ವೇನು, ರಾಜ್ಯಸಭೆಯಲ್ಲಿ ಇಲ್ವೇನು? ಹಾಗಾದರೆ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಇದು ಯಾವುದು ಬೇಡ ಅಂತ ಹೇಳ್ತಾ ಇರ್ತಕ್ಕಂಥ ಒಂದು ಮಾತನ್ನು ಆಡ್ತಕ್ಕಂಥ ನಾವು ರಾಜಕೀಯ ಪಕ್ಷಗಳು ಯಾರನ್ನು ಕಳಿಸ್ಬೇಕು, ಅದಕ್ಕೆ ಬೇಕಾಗಿರ್ತಕ್ಕಂಥ ನಿಯಮಗಳು, ಅರ್ಹತೆಯನ್ನು ಮತ್ತು ನಮ್ಮ ಚುನಾವಣಾ ಆಯೋಗದವರು ಕಟ್ಟುನಿಟ್ಟಿನ ಒಂದು ತೀರ್ಮಾನಗಳನ್ನು, ನಿಯಮಗಳನ್ನು ಮಾಡೋದ್ರ ಮುಖಾಂತರ ಎಲ್ಲ ರಾಜಕೀಯ ಪಕ್ಷಗಳು ಒಪ್ಪಿ ಈ ಕೆಲಸವನ್ನು ಮಾಡಲು ಸಾಧ್ಯ. ನಾನು ನಿಮ್ಮ ಜೊತೆ ಮಾತಾಡ್ತೀನಿ, ನೀವು ರಾಜಕಾರಣದಿಂದ ದೂರ ಹೋಗೋದಿಲ್ಲ. ಮತ್ತೆ ಒಂದು ಕಡೆ ಹೇಳ್ತಾ ಇದ್ದೀರಿ ವಿಧಾನ ಪರಿಷತ್ನ ಹೊರಗಿರ್ಬೋದು, ಸಕ್ರಿಯವಾಗಿರ್ತೀನಿ ಅಂತ. ಹಾಗಾದರೆ ನೀವು JDSನ ರಾಜ್ಯಾಧ್ಯಕ್ಷರ ಆಗ್ತಾರ ಅನ್ನೋ ಒಂದು ಪ್ರಶ್ನೆ, ಅವ್ರ ಜೊತೆಗೆ ಮಾತಾಡ್ತೀನಿ. ಅದಕ್ಕಿಂತ ಮೊದಲು ಒಂದು ಬ್ರೇಕ್.